ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಮುಂದುವರೆದಿದ್ದು, ಇದರ ಮಧ್ಯೆ 21 ಶಾಸಕರು ಆಸ್ಟ್ರೇಲಿಯಾದ ಪ್ರವಾಸಕ್ಕೆ ಹೊರಟಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ಶಾಸಕರು ಏರ್ಪೋರ್ಟಿಗೆ ಬರುವ ಸಾಧ್ಯತೆ ಇದ್ದು 20ಕ್ಕೂ ಹೆಚ್ಚು ಕಾಂಗ್ರೆಸ್ ಎಂಎಲ್ಎ ಎಂಎಲ್ಸಿಗಳು ತೆರಳಲಿದ್ದಾರೆ. ಶಾಸಕರ ಟೂರ್ನಲ್ಲಿ ಸಿಎಂ ಬಣದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಕೆಲವರಿಗೆ ವೀಸಾ ಸಿಕ್ಕದೆ ಪ್ರವಾಸ ರದ್ದಾಗಿದ್ದು, ಇನ್ನು ಕೆಲವರು ವೈಯಕ್ತಿಕ ಅಥವಾ ನಾನಾ ಕಾರಣಗಳಿಂದ ಪ್ರವಾಸ ರದ್ದು ಮಾಡಿದ್ದಾರೆ. ಪ್ರವಾಸದ ಬಳಿಕ ಮಾರ್ಚ್ 1ರಂದು ಶಾಸಕರು ವಾಪಸ್ ಬರುವ ನಿರೀಕ್ಷೆ ಇದೆ. ಜಗಳೂರು ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ. ಇವರನ್ನ ವಿದೇಶ ಪ್ರವಾಸಕ್ಕೆ ಬೀಳ್ಕೊಡಲು ಕೈ ಕಾರ್ಯಕರ್ತರು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ. ಶಾಸಕ ದೇವೇಂದ್ರಪ್ಪ ಇವತ್ತು ರಾತ್ರಿ 10:30ರ ವಿಮಾನದಲ್ಲಿ ಹೊರಡಲಿದ್ದು, ಕೆಂಪೇಗೌಡ ಏರ್ಪೋರ್ಟ್ನಿಂದ ಸಿಂಗಾಪುರ್ಗೆ ಹೋಗಿ ಅಲ್ಲಿಂದ ಆಸ್ಟ್ರೇಲಿಯಾಗೆ ಹೋಗಲಿದ್ದಾರೆ. ಶಾಸಕರು ಬಿ ದೇವೇಂದ್ರಪ್ಪನವರ ಒಂದು ವಿದೇಶ ಪ್ರವಾಸ ಬೀಳ್ಕೊಡೋದಕ್ಕೆ ನಾವು ನಮ್ಮ ಕ್ಷೇತ್ರದಿಂದ ನಮ್ಮ ಮಾಜಿ ಕೆಪಿಸಿ ಎಸ್ಟಿ ರಾಜ್ಯಾಧ್ಯಕ್ಷರು ಕೆಪಿ ಪಾಲಾಯರು ಅಂತ ಹೇಳಿ ಹಾಗೂ ನಮ್ಮ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಡಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ನಮ್ಮ PS ಸುರೇಶ್ ಗೌಡ್ರು, ನಮ್ಮ ಶಫಿ ಅಂತ ಹೇಳಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು, ಆಜಮುಲ್ಲಾ ಅಂತ ಹೇಳಿ ನಮ್ಮ ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯಣ್ಣ, ವಿಜಯ್, ಗ್ಯಾರಂಟಿ ಸಮಿತಿ ಸದಸ್ಯರು, ಎಲ್ಲ ಕ್ಷೇತ್ರದ ಜನ ನಾವು ಬಂದು ಈಗ ಶಾಸಕರಿಗೆ ವಿದೇಶ ಪ್ರವಾಸ ಹೋಗ್ತಿರೋದ್ರಿಂದ ನಾವು ಶುಭ ಹಾರೈಸಕ್ಕೆ ನಾವು ಈಗ ಬಂದಿದ್ದೀವಿ. ಆಸ್ಟ್ರೇಲಿಯಾ ಬೆಳಗಾವಿಯ ಹಿಂಡಲಗ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ದಿಢೀರಂತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಜೈಲು ಅಧಿಕಾರಿಗಳಿಗೆ ಯಾವುದೇ ಅಕ್ರಮಗಳು ಸಂಭವಿಸಿದರೆ ಹೊಣೆಗಾರರಾಗುವಂತೆ ಎಚ್ಚರಿಕೆ ನೀಡಿದ್ದು, ಜೈಲು ಒಳಗೆ ಅಕ್ರಮಗಳು ನಡೆಯದಂತೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಸಭೆಯಲ್ಲಿ 5G ಜಾಮರು, ಜೈಲು ಒಳಗೆ ನೆಟ್ವರ್ಕ್ ಬಳಕೆ, ಅಪರಿಚಿತರಿಂದ ಮೊಬೈಲ್ ಅಥವಾ ಮಾದಕ ವಸ್ತುಗಳ ಎಸೆತದ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಜೊತೆಗೆ ಜೈಲು ಒಳಗಡೆ ಮತ್ತು ಹೊರಗಡೆ ಯಾವುದೇ ಅಕ್ರಮಗಳಿರದಂತೆ ಬಿಗಿ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. SN ಸುಬ್ಬಾರೆಡ್ಡಿ ಅನರ್ಹತೆ ಹಿನ್ನೆಲೆ ದೂರುದಾರ ಸಿ ಮುನಿರಾಜುಗೆ ಕಾರ್ಯಕರ್ತರು ಸನ್ಮಾನ ಮಾಡಿದ್ದಾರೆ. ದೂರುದಾರರಾಗಿರುವ ಸಿ ಮುನಿರಾಜು ಬಾಗೇಪಲ್ಲಿ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿಯಾಗಿದ್ದಾರೆ. ತೆರಿಗೆ ಮತ್ತು GST ವಂಚನೆ ಆರೋಪ ಅಸಿಂಧುಗೊಳಿಸಿದ್ದಂತೆ ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಿದೆ. ಈ ಹಿನ್ನೆಲೆ ಸಿ ಮುನಿರಾಜುಗೆ ಹಾರ ತುರಾಯಿ ಹಾಕಿ ಕಾರ್ಯಕರ್ತರು ಸನ್ಮಾನ ಮಾಡಿದ್ದಾರೆ. नरेंद्र मोदी की, विजयेंद्र अन्ना की, मुनराज अन्ना की, भारत माता की. ತುಮಕೂರಿನಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ರಾಜಕಾಲುವೆ ರಾಸಾಯನಿಕ ತ್ಯಾಜ್ಯ ಸುರಿತಾ ಇದ್ದಂತಹ 2 ಟ್ಯಾಂಕರ್ ಲಾರಿಗಳನ್ನು ಜಪ್ತಿ ಮಾಡಿದ್ದಾರೆ. ಈ ಘಟನೆ ವೀರಸಾಗರ ಬಳಿ ನಡೆದಿದೆ. ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಕೋಯಿ ಫಾರ್ಮಾ ಇಂಡಸ್ಟ್ರೀಸ್ ಸಂಸ್ಥೆಗೆ ಸೇರಿದ ರಾಸಾಯನಿಕ ತ್ಯಾಜ್ಯವನ್ನು ರಾಜಕಾಲುವೆಗೆ ಸುರಿಯಲಾಗ್ತಿತ್ತು ಅಂತ ಹೇಳಲಾಗಿದೆ. ಸಾರ್ವಜನಿಕರಿಂದ ಬಂದ ಮಾಹಿತಿಯ ಆಧಾರದಲ್ಲಿ ಪಾಲಿಕೆ ಕಮಿಷನರ್ ಶುಭಾ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಫಾರ್ಮಾ ಕೆಮಿಕಲ್ ತ್ಯಾಜ್ಯವನ್ನು ರಾಜಕಾಲುವೆಗೆ ಸುರಿಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಈ ಸಂಬಂಧ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅಪ್ರಾಪ್ತರು ವಾಹನ ಚಲಾಯಿಸುವುದನ್ನು ತಡೆಯಲು ಬೆಂಗಳೂರು ನಗರ ಪೊಲೀಸ್ ಇಲಾಖೆ ವಿಶೇಷ ಕಾರ್ಯಾಚರಣೆ ನಡೆಸ್ತಾ ಇದೆ ಅಂತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅಪ್ರಾಪ್ತರು ಕಾರು ಅಥವಾ ಬೈಕ್ ಚಲಾಯಿಸಲು ಬಿಡಲಾಗುವುದಿಲ್ಲ. ಹೊಸಕೋಟೆ ಪ್ರದೇಶದಲ್ಲಿ ಸಂಭವಿಸಿರುವ ಅಪಘಾತದ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ನಿಯಮ ಉಲ್ಲಂಘಿಸುವವರಿಗೆ ಕಠಿಣ ಕ್ರಮ ಕೈಗೊಳ್ಳಲಿದೆ. ವಾಹನವನ್ನು ನೀಡಿದ ಪೋಷಕರ ಮೇಲೂ ಪ್ರಕರಣ ದಾಖಲಾಗುತ್ತೆ. ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸುವವರಿಗೂ ಕಠಿಣ ಎಚ್ಚರಿಕೆ ನೀಡಲಾಗ್ತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ಪೋಷಕರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಅವಶ್ಯಕ ಕ್ರಮ ಕೈಗೊಳ್ಳುವಂತೆ ನಗರ ಪೊಲೀಸ್ ಆಯುಕ್ತರಿಂದ ನಿರ್ದೇಶನ ಕೊಡಲಾಗಿದೆ. ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ಭಾರತದ ಮೊದಲ ಖಾಸಗಿ ಮಿನಿ ಹೆಲಿಕಾಪ್ಟರ್ ಜೋಡಣಾ ಘಟಕಕ್ಕೆ ಪ್ರಧಾನಿ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ವರ್ಚುವಲ್ ಆಗಿ ಚಾಲನೆ ನೀಡಿದ್ದಾರೆ. ಟಾಟಾ ಏರ್ಬಸ್ ಸಹಭಾಗಿತ್ವದಲ್ಲಿ ನಿರ್ಮಾಣವಾಗಿರುವ ಈ ಘಟಕದಿಂದ 2027ಕ್ಕೆ ಮೊದಲ H-125 ಹೆಲಿಕಾಪ್ಟರ್ ಹೊರಬರುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ನಮ್ಮ ಆರ್ಥಿಕ ನೀತಿಯ ಮೂಲಧಾರಗಳಾಗಿವೆ. ನಮ್ಮ ರಕ್ಷಣಾ ರಫ್ತು ಕೂಡ ಗಣನೀಯವಾಗಿ ಹೆಚ್ಚಾಗಿದ್ದು, ಭಾರತವು ಇಂದು ವಿಶ್ವದ ಅಗ್ರ ರಫ್ತುದಾರರ ಪಟ್ಟಿಯಲ್ಲಿದೆ ಅಂತ ಹೇಳಿದ್ದಾರೆ.
ಕೋಲಾರಿನಲ್ಲಿ ವೇತನಕ್ಕಾಗಿ ಜಿಲ್ಲಾಸ್ಪತ್ರೆಯ ಡಿ ಗ್ರೂಪ್ ನೌಕರರು ಪ್ರತಿಭಟಿಸಿದ್ದಾರೆ. ಕೋಲಾರ ನಗರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆ ಎದುರು ಸಿಬ್ಬಂದಿ ಕುಳಿತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಳೆದ 4 ತಿಂಗಳಿನಿಂದ ವೇತನ ನೀಡಲಾಗಿಲ್ಲ ಅಂತ ಆರೋಪಿಸಿರುವ ನೌಕರರು ಗುತ್ತಿಗೆ ಪಡೆದ ಏಜೆನ್ಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ದಾರೆ. ಸ್ವಚ್ಛತೆ ಇಲ್ಲದಾಗ ಮಾತ್ರ ನಮಗೆ ಬೆಲೆ, ಶೌಚಾಲಯ ಸ್ವಚ್ಛ ಮಾಡಿದ್ರೂ ಸಂಬಳ ಸಿಗ್ತಾ ಇಲ್ಲ ಅಂತ ಮಹಿಳಾ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವಂತೆ ಡಿ ಗ್ರೂಪ್ ನೌಕರರು ಒತ್ತಾಯಿಸಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನವದೆಹಲಿಯಿಂದ ಬೆಂಗಳೂರಿಗೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ 2.5 ಕೆಜಿ ಮೆಂಥಾಫೆಟಮೈನ್ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಅಕ್ರಮ ಸಾಗಣೆದಾರರ ವೆರೋನಿಕಾ ಅವರನ್ನ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪಾಗಲ್ ಪ್ರೇಮಿಯೊಬ್ಬ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯ ಮೇಲೆ ಬಿಯರ್ ಬಾಟಲ್ನಿಂದ ಇರಿದು ಹತ್ಯೆ ಮಾಡಲು ಯತ್ನಿಸಿದ್ದಾನೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಅಪೂರ್ವ ಹಲ್ಲೆಗೊಳಗಾದ ಯುವತಿ, ಆರೋಪಿ ಸ್ವರೂಪ್ ಎಂಬಾತ ಕೆಲವು ದಿನದಿಂದ ಅಪೂರ್ವ ಬೆನ್ನು ಬಿದ್ದಿದ್ದ. ಫೆಬ್ರವರಿ 14ರ ಪ್ರೇಮಿಗಳ ದಿನ ಸ್ವರೂಪ್ ತನ್ನ ಪ್ರೀತಿಯನ್ನ ಅಪೂರ್ವ ಮುಂದೆ ಹೇಳಿದ್ದ. ಆದರೆ ಯುವತಿ ಅಪೂರ್ವ ನಿರಾಕರಿಸಿದ್ಲು. ಇದರಿಂದ ಆಕ್ರೋಶಗೊಂಡ ಸ್ವರೂಪ್ ಕಂಠಪೂರ್ತಿ ಕುಡಿದು ಅಪೂರ್ವ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದ್ದಾನೆ ಅಂತ ಆರೋಪಿಸಲಾಗಿದೆ. ಈ ವೇಳೆ ಸ್ವಲ್ಪ ದೂರದಲ್ಲಿದ್ದ ತಂದೆ ಸುಧಾಕರ್ ಬಾಗಿಲು ಒಡೆದು ಪುತ್ರಿಯನ್ನು ರಕ್ಷಿಸಿದ್ದಾರೆ. ನಂತರ ಆರೋಪಿ ಸ್ವರೂಪ್ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಗಾಯಗೊಂಡ ಅಪೂರ್ವಾಳಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದ್ದು, ಸದ್ಯ ಆರೋಪಿ ಸ್ವರೂಪ್ನನ್ನ ತೀರ್ಥಹಳ್ಳಿ ಪೊಲೀಸರು. ಕಾಲುವೆಯಲ್ಲಿ ಈಜಲು ಹೋಗಿದ್ದ ಯುವಕ ಶವವಾಗಿ ಪತ್ತೆಯಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 24 ವರ್ಷದ ಶಿವಕುಮಾರ್ ಚಿಟೇರಿ ನೀರು ಪಾಲಾದ ಯುವಕ. ಸ್ನೇಹಿತನೊಂದಿಗೆ ಕಾಲುವೆಯಲ್ಲಿ ಈಜಲು ಹೋಗಿದ್ದ ವೇಳೆ ಓರ್ವ ಈಜಿ ಪೈಪ್ ಸಹಾಯದಿಂದ ಬಚಾವಾಗಿದ್ರೆ ಶಿವಕುಮಾರ್ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದಾನೆ. ಘಟನೆ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಕಾಲುವೆಯಲ್ಲಿ ನೀರು ಕಡಿಮೆ ಮಾಡಿಸಿ ಶವ ಪತ್ತೆ ಹಚ್ಚಿದ್ದಾರೆ. ತಾಳಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸೊಟ್ಟಿಗಿದ್ರಲ್ಲ ಯಪ್ಪು ಕೈ ಬೆಳಗ್ಗೆ ಏನಾರ ಮೇನಿಗೆ ತೊಗಲು ಉಚ್ಚಾಗದ ನೋಡಿ ಕೈ ಬೆಳಗ್ಗೆ ತೊಗಲು ಉಚ್ಚಾಗತ್ತೆ. ಕೂದಲು ಬಾಳ್ದು ಮೈಸೂರಿನಲ್ಲಿ ಕಾಡು ಪ್ರಾಣಿಗಳ ದಾಳಿ ಮುಂದುವರೆದಿದ್ದು ಹುಲಿ ದಾಳಿಗೆ ಹಸು ಬಲಿಯಾಗಿದೆ. ಗ್ರಾಮದ ರೈತ ಅಣ್ಣಯ್ಯ ಅವರ ಜೋಳದ ಹೊಲದಲ್ಲಿದ್ದ ಹಸುವಿನ ಮೇಲೆ ಹುಲಿ ದಾಳಿ ಮಾಡಿದ್ದು, ಹುಲಿ ದಾಳಿಯಿಂದ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮಸ್ಥರು ಹುಲಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಒತ್ತಾಯಿಸುತ್ತಿದ್ದಾರೆ. ನಾನು ಈಗ ಕಾಗ ಮಾಮೂಲಿ ಇರ್ತಾವ, ಯಾರ ನಂಟ್ರಲ್ಲ ಹೋಗ್ಬಿಟ್ಟಾವ ಅನ್ಕೊಂಡವ ಅಲ್ಲಿ ನಾಯಿ ಬತ್ತು ಅದರ್ಸ್ತಿ ನಾನು ಗೊತ್ತಿಲ್ಲ ಅಲ್ಲಿ ನಾಯಿ ಕಟ್ಟಿ ಒಂದು ಸ್ವಲ್ಪ ಜ್ವಾಳ ಎಲ್ಲ ಮಾಡ್ಕೊಂಡು ಜ್ವಾಳ ಮಾಡ್ಕೊಂಡವಲ್ಲ ಅಂದ್ಬಿಟ್ಟು ನಾನು ಈಗ ಹಾವೇರಿ ಜಿಲ್ಲೆಯಲ್ಲಿ ಅಚ್ಚರಿ ಮೂಡಿಸಿದ ಅಪರೂಪದ ಭಕ್ತಿ ದೃಶ್ಯ ಕಂಡುಬಂದಿದೆ. ಗೊತ್ತಲ ಪಟ್ಟಣದಲ್ಲಿ ಕೇವಲ 6 ವರ್ಷದ ಬಾಲಕ ಸಮರ್ಥ ಶಿವಯೋಗಿ ಕಾಗಿನ ಭಕ್ತಿಯ ಅಪ್ರತಿಮ ಉದಾಹರಣೆಯಾಗಿದ್ದಾರೆ. ಕಳೆದ 2ನೇ ವರ್ಷದಲ್ಲಿಯೂ ಬಾಲಕನು ಬರಿಗಾಲಲ್ಲಿ ಸುಮಾರು 13 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಕೊರವತ್ತಿ ಬಸವೇಶ್ವರ ದೇವಸ್ಥಾನ ರಥೋತ್ಸವದಲ್ಲಿ ಭಾಗವಹಿಸಿದ್ದಾನೆ.
ಚಿಕ್ಕ ವಯಸ್ಸಿನಲ್ಲಿ ತೋರಿದ ಧೈರ್ಯ ಮತ್ತು ಭಕ್ತಿ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಡಬಗೆರೆ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ರೈತ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿದೆ. ಬಸವರಾಜ್ ಅವರು ಪವನಪುರ ಗ್ರಾಮದ ನಿವಾಸಿ. ಜಮೀನಿನಲ್ಲಿ ಮನೆ ಕಟ್ಟಲು ಈ ಸ್ವತ್ತು ನೀಡುವಂತೆ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದರು. ಆದರೆ ಕಳೆದ 6 ತಿಂಗಳಿಂದ ಪರವಾನಗಿ ನೀಡದ ಹಿನ್ನೆಲೆ ಪಿಡಿಒ ಕೃಷ್ಣಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರವಾನಗಿ ಸಿಗದ ಕಾರಣ ಬ್ಯಾಂಕ್ ಸಾಲವೂ ಸಿಗ್ತಾ ಇಲ್ಲ ಅಂತ ಬೇಸತ್ತು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಅರ್ಧ ಲೀಟರ್ ಪೆಟ್ರೋಲ್ ಮೈಮೇಲೆ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಕ್ಷಣ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಧ್ಯಪ್ರವೇಶಿಸಿ ಬಸವರಾಜರನ್ನು ರಕ್ಷಿಸಿದ್ದಾರೆ. ಈ ಘಟನೆ ಸಂಬಂಧ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಾನವತ ಮೂರ್ಖ ಸರಿ ಎಲ್ಲಿ ಸರಿ ಇಂಚಿಂತ ಮಾಹಿತಿ ಕೊಟ್ಟಿಲ್ಲ ನಿಮ್ಮಿಂಚೆ ನೀನಲ್ಲ ಎಷ್ಟು ಹಂಚದ ಅಂದೆ ಎಷ್ಟು ನಾನು ಕೆಲಸ ಮಾಡ್ತದ ಅವ್ರು ಕುಂತಾರ. ಇಲ್ಲಿ ನೋಡಿದ್ರೆ ಸಾಲಗಾರರ ಚಿತ್ರ ಹಿಂಸೆ, ನೀವು ನೋಡಿದ್ರೆ ಆಟಾಡ್ಸಕತ್ತೀರಿ. ನಾವು ನನ್ನ ಕೆಲಸ ನಾನು ಮಾಡಿಲ್ಲ ಕೆಲಸ ಮಾಡಿಲ್ಲ ಮಾರುಕಟ್ಟೆಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿಗೆ ಭರ್ಜರಿ ಬೇಡಿಕೆ ಹೆಚ್ಚಾಗಿದೆ. ಡಬ್ಬಿ ಮೆಣಸಿನಕಾಯಿ ಪ್ರತಿ ಕ್ವಿಂಟಾಲ್ಗೆ 89,999 ರೂಪಾಯಿ ಹಾಗೂ ಕಡ್ಡಿ ತಳಿ 69,999 ರೂಪಾಯಿಗೆ ಮಾರಾಟವಾಗಿ ದಾಖಲೆ ನಿರ್ಮಿಸಿದೆ. ರೋಣ ತಾಲೂಕಿನ ಯುವ ರೈತ ವಿಜಯ್ ಕುಮಾರ್ ಸಜ್ಜನವರ ಸಾವಯವ ಪದ್ಧತಿಯಲ್ಲಿ ಬೆಳೆದ ಬೆಳೆ ಈ ಐತಿಹಾಸಿಕ ದರಕ್ಕೆ ಸಾಕ್ಷಿಯಾಗಿದೆ. 60 ವರ್ಷಗಳ ಮಾರುಕಟ್ಟೆ ಇತಿಹಾಸದಲ್ಲೇ ಇದು ಗರಿಷ್ಠ ಬೆಲೆಯಾಗಿದ್ದು, ರಾಸಾಯನಿಕ ಮುಕ್ತ ಕೃಷಿ ಮಾಡಿದ 23 ವರ್ಷದ ಪದವೀಧರ ರೈತನ ಸಾಧನೆಗೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಯಾವುದೇ ರಾಸಾಯನಿಕ ಸಿಂಪರಣೆ ಮಾಡಿಲ್ಲ. ನಮ್ದು ಗದಗ ಜಿಲ್ಲಾ ರೈತರಿಗೆ ಒಳ್ಳೆ ಬೆಳೆ ನೀವು ಅದು ಒಂದು ಅದು ಡಬ್ಬಿ ಎಕರೆ ಅದು 3 ಕ್ವಿಂಟಲ್ ಬರುತ್ತೆ. ಎಕರೆ ಅದು 3 ಕ್ವಿಂಟಲ್ ಬರುತ್ತೆ. ಅದ್ರ ಮೇಲೆ ಬರಲ್ಲ. ಚೋರ್ಲಾಘಾಟ್ ಪ್ರದೇಶದಲ್ಲಿ ನಡೆದಿದ್ದ 400 ಕೋಟಿ ರೂಪಾಯಿ ರಾಬರಿ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಎಸ್ಐಟಿ ತನಿಖೆಯಲ್ಲಿ ಚೋರ್ಲಾಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ನಡೆದಿರುವುದಕ್ಕೆ ಸೂಕ್ತ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ತಿಳಿದು ಬಂದಿದೆ. ಕಂಟೈನರ್ ಸಾಗಾಟ ಹಾಗೂ ಭಾರಿ ಮೊತ್ತದ ಹಣ ದರೋಡೆಗೊಂಡಿದೆ ಎಂಬ ಆರೋಪಕ್ಕೂ ದೃಢವಾದ ಆಧಾರಗಳಿಲ್ಲ. 400 ಕೋಟಿ ರಾಬರಿ ಕೇಸಲ್ಲಿ ಬಂಧಿತರಾಗಿದ್ದ ಎಲ್ಲ ಆರೋಪಿಗಳನ್ನು ದೋಷ ಮುಕ್ತಗೊಳಿಸುವಂತೆ ಎಸ್ಐಟಿ ವರದಿ ನೀಡಿದೆ. ಮಂಗಳೂರಿನಲ್ಲಿ ನಡೆದ ನೇಮೋತ್ಸವದ ವೇಳೆ ಅಚ್ಚರಿ ಮೂಡಿಸಿದ ಘಟನೆ ನಡೆದಿದೆ. ಶ್ರೀ ಜಾರಂದಾಯ ದೇವಸ್ಥಾನದಲ್ಲಿ ನಡೆದ ಪಿಲಿಚಂಡಿ ನೇಮೋತ್ಸವದ ವೇಳೆ ದೈವದ ಮಂಚದ ಬಳಿ ಇರಿಸಲಾದ ತೂಗುಯ್ಯಾಲೆ ತಾನೇ ತೂಗಲು ಆರಂಭಿಸಿತ್ತು. ನೇಮೋತ್ಸವಕ್ಕೆ ಗಗ್ಗರ ಇಡುವ ವೇಳೆ ಈ ಘಟನೆ ಸಂಭವಿಸಿದೆ ಅಂತ ಭಕ್ತರು ಹೇಳಿಕೊಂಡಿದ್ದಾರೆ. ನೇಮೋತ್ಸವ ಸಂದರ್ಭದಲ್ಲಿ ಪಿಲಿಚಂಡಿ ದೈವ ಉಗ್ರಾವೇಶದಲ್ಲಿದ್ದಾಗ ಸಿಡಿತದ ಮಾದರಿಯ ಸದ್ದು ಕೇಳಿಬಂತು. ಹೊಳ್ಳರ ಚಾವಡಿಯಲ್ಲಿ ಇರಿಸಲಾದ ಉಯ್ಯಾಲೆ ತಾನೇ ತೂಗಿದ ದೃಶ್ಯ ಭಕ್ತರಲ್ಲಿ ಭಕ್ತಿ ಹಾಗೂ ಕುತೂಹಲ ಹೆಚ್ಚಿಸಿದೆ.
ಹಿಂದೂ ವ್ಯಕ್ತಿಯ ಮನೆ ಮೇಲೆ ಅನ್ಯಕೋಮಿನ ಯುವಕರಿಂದ ಕಲ್ಲು ತೂರಾಟ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ವಾರದಿಂದಲೂ ಕೆಲವು ಯುವಕರು ಮನೆ ಹಿಂಭಾಗಕ್ಕೆ ಬಂದು ಕಲ್ಲು ಎಸಿತಾ ಇದ್ರು. ಕಳೆದ 3 ದಿನದ ಹಿಂದೆ ಕೂಡ ಹಿಂದೂ ಹೆಣ್ಣು ಮಕ್ಕಳ ಹಿಂದೆಯೇ ಸುತ್ತಾಡ್ತಾ ಇದ್ರು ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಇಬ್ಬರು ಯುವಕರನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪರಿಸ್ಥಿತಿ ಹದಗೆಡದಂತೆ ಪೊಲೀಸರು ಠಾಣೆ ಮತ್ತು ಆಸ್ಪತ್ರೆ ಬಳಿ ಗುಂಪು ಸೇರೋದನ್ನು ತಡೆಯಲು ಸೂಚನೆ ನೀಡಿದರು. ಈ ವೇಳೆ 2 ಕೋಮಿನ ಯುವಕರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಸದ್ಯ ಪ್ರಕರಣ ಸಂಬಂಧ ಬಿಜೆಪಿ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಹಿಂದೂ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ ಘಟನೆ ಸಂಬಂಧ ಕ್ರಮ ತೆಗೆದುಕೊಳ್ಳಲಾಗಿದೆ. ಕಾನೂನು ಪ್ರಕಾರ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಪೊಲೀಸರು PCR ಆಕ್ಟ್ ಅಡಿ ಪ್ರಕರಣ ದಾಖಲಿಸುತ್ತಾರೆ ಅಂತ ಹೇಳಿದರು. ಹೌದು, ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಅದು ಆ ಹೆಣ್ಣು ಮಗಳು ಶೆಡ್ಯೂಲ್ ಕಾಸ್ಟ್ ಅಂತ ಕೇಳಿದ್ದಾನೆ, ಅದಕ್ಕೆ ಅವರು PCR ಆಕ್ಟ್ ಅದೆಲ್ಲ ಹಾಕ್ತಾರೆ. ಹೌದು, ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಅದು ಆ ಹೆಣ್ಣು ಮಗಳು ಶೆಡ್ಯೂಲ್ ಕಾಸ್ಟ್ ಅಂತ ಕೇಳಿದ್ದಾನೆ, ಅದಕ್ಕೆ ಅವರು ಯುವಕರನ್ನು ಪ್ರೀತಿಯ ಬಲೆಗೆ ಬೀಳಿಸಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡ್ತಿದ್ದ ಖತರ್ನಾಕ್ ಮಹಿಳೆ ಸಿಕ್ಕಿಬಿದ್ದ ಘಟನೆ ಧಾರವಾಡದಲ್ಲಿ ನಡೆದಿದೆ. ಐಶ್ವರ್ಯ, ರೇಣುಕಾ, ಆರೋಹಿ ಎಂಬ 3 ಹೆಸರಿನಲ್ಲಿ ಪರಿಚಯ ಮಾಡಿಕೊಂಡು ಯುವಕರನ್ನ ಟಾರ್ಗೆಟ್ ಮಾಡ್ತಿದ್ದಾಳೆ. ನೀನೇ ನನ್ನ ಜೀವ, ಈ ಜನ್ಮಕ್ಕೆ ನೀನೇ ಗಂಡ ಅಂತ ನಂಬಿಸಿ ಹಣ ಪಡೆದುಕೊಳ್ತಾ ಇದ್ಲು ಅನ್ನುವಂಥ ಆರೋಪ ಕೇಳಿಬಂದಿದೆ. ಗುರು ವಕ್ಕುಂದ ಎಂಬ ಯುವಕನೊಂದಿಗೆ ಕಳೆದ 2 ವರ್ಷದಿಂದ ಪ್ರೀತಿಯಲ್ಲಿದ್ದು ಮದುವೆಯಾಗೋದಾಗಿ ನಂಬಿಸಿ 7 ಲಕ್ಷ ರೂಪಾಯಿ ಪಡೆದಿದ್ದಾಳೆಂಬ ಆರೋಪ ಇದೆ. ನಂತರ ನೀನು ಬೇಡ ಅಂತ ಹೇಳಿದಾಗ ಯುವಕ ಮಾನಸಿಕವಾಗಿ ಕುಗ್ಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಆಸ್ಪತ್ರೆಗೆ ಬಂದಿದ್ದ ಮಹಿಳೆಯನ್ನ ಗುರು ಕುಟುಂಬಸ್ಥರು ಪ್ರಶ್ನಿಸಿ 7 ಲಕ್ಷ ವಾಪಸ್ ಕೊಡು, ಇಲ್ಲ ಅಂತಂದ್ರೆ ಮದುವೆಯಾಗುವಂತ ಒತ್ತಾಯಿಸಿದ್ದಾರೆ. ಈ ವೇಳೆ ಸ್ಥಳದಲ್ಲೇ ಗಲಾಟೆ ನಡೆದಿದ್ದು ನಡು ರಸ್ತೆಯಲ್ಲೇ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಖತರ್ನಾಕ್ ಲೇಡಿಯನ್ನ ಬೆನ್ನಟ್ಟಿ ಹಿಡಿದಿದ್ದಾರೆ. ಹಾಸ್ಟೆಲ್ ಕಟ್ಟಡದಿಂದ ಬಿದ್ದು ವಿದ್ಯಾರ್ಥಿನಿ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರದ ಗೀತಂ ಯೂನಿವರ್ಸಿಟಿಯಲ್ಲಿ ನಡೆದಿದೆ. 20 ವರ್ಷದ ನಯನ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿ ಲಿಫ್ಟ್ ಮಾಡಲು ಬಿಟ್ಟಿದ್ದಂಥ ಜಾಗದಲ್ಲಿ ಬಿದ್ದು ಸಾವನ್ನಪ್ಪಿದ್ದು, ಆತ್ಮಹತ್ಯೆಗೆ ಇನ್ನೂ ಯಾವುದೇ ನಿಖರ ಕಾರಣ ತಿಳಿದು ಬಂದಿಲ್ಲ. ಮೃತದೇಹವನ್ನು ದೊಡ್ಡಬಳ್ಳಾಪುರ ಶವಗಾರಕ್ಕೆ ರವಾನಿಸಲಾಗಿದ್ದು, ಈ ಘಟನೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಗಂಡ ಹೆಂಡತಿ ಜಗಳದ ರಾಜಿ ಪಂಚಾಯಿತಿಗೆ ಬಂದವರ ಮೇಲೆ ಗ್ರಾಮಸ್ಥರು ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ಜಿಲ್ಲೆ ಬೆನಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೆನಕನಹಳ್ಳಿ ಗ್ರಾಮದಲ್ಲಿ 2 ಕುಟುಂಬಗಳ ನಡುವೆ ಗಂಡ ಹೆಂಡತಿ ವೈಷಮ್ಯದಿಂದ ಇಬ್ಬರಿಗೂ ಜಗಳ ಆರಂಭ ಆಗಿತ್ತು. ಈ ಹಿನ್ನೆಲೆ ಮುತ್ಯಾನಟ್ಟಿ ಗ್ರಾಮದಿಂದ ಹುಡುಗರನ್ನ ಕರೆದುಕೊಂಡು ಗಂಡನ ಕಡೆಯವರು ರಾಜಿ ಪಂಚಾಯಿತಿಗೆ ಅಂತ ಬಂದಿದ್ರು. ಆದರೆ ರಾಜಿ ಮಾತುಕತೆಗೆ ಬಂದವರನ್ನೇ ಗ್ರಾಮಸ್ಥರು ಹೊಡೆದು ಓಡಿಸಿದ್ದಾರೆ. ಗಲಾಟೆಯಲ್ಲಿ ಭಾಗಿಯಾಗಿದ್ದ 3ವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು, ಸ್ಥಳಕ್ಕೆ ಡಿಸಿಪಿ ನಾರಾಯಣ ಭರಮನಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ರಸ್ತೆ ಅಪಘಾತದಲ್ಲಿ ಬಿದ್ದು ಗಾಯಗೊಂಡ ಯುವಕ ನರಳಾಡಿದ ಘಟನೆ ಚಿಕ್ಕಬಳ್ಳಾಪುರದ ವಾಪಸಂದ್ರ ಬಳಿ ನಡೆದಿದೆ. ಇಶಾ ಫೌಂಡೇಶನ್ ಕಡೆಯಿಂದ ಬೆಂಗಳೂರಿನತ್ತ ತೆರಳುತ್ತಾ ಇದ್ದ ಬೈಕ್ ಸವಾರರು ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾದರು. ರಸ್ತೆ ಬದಿ ಮೈಲುಗಲ್ಲಿಗೆ ಡಿಕ್ಕಿ ಹೊಡೆದ ಬೈಕ್ ಸ್ಕಿಡ್ ಆಗಿ ಉರುಳಿ ಬಿದ್ದಿದ್ದು, ಬೈಕ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಯುವಕ ಮತ್ತು ಯುವತಿ ರಸ್ತೆಯಲ್ಲಿ ಬಿದ್ದು ನರಳಾಡಿದ್ರು. ಆಂಬ್ಯುಲೆನ್ಸ್ ಬರುವವರೆಗೆ ಸಾರ್ವಜನಿಕರು ಮಾನವೀಯತೆ ತೋರಿಸಿ ಗಾಯಾಳುಗಳನ್ನು ಕಾರಿನಲ್ಲಿ ಸಮೀಪದ ಆಸ್ಪತ್ರೆಗೆ ಸಾಗಿಸಿದ್ರು. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಮಂಗಳೂರು ಬಳಿಯ ಉಳ್ಳಾಲ ಸಮೀಪದ ಕೀನ್ಯಾ ಸಂಕೇಶದಲ್ಲಿ ಭಯಾನಕ ರಸ್ತೆ ಅಪಘಾತ ಸಂಭವಿಸಿದೆ. ಬೈಕ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಕಂಬವೇ ತುಂಡಾಗಿ ಬಿದ್ದಿದೆ. ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಇಬ್ಬರು ವಿದ್ಯಾರ್ಥಿಗಳು ಪವಾಡದಂತೆ ಪಾರಾಗಿದ್ದಾರೆ. ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ರಾಯಲ್ ಲಾಡ್ಜ್ ಒಂದರಲ್ಲಿ ಅಂಕಲ್ ಮತ್ತು ಲೇಡಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬಾಗಲಕೋಟೆಯ ತೇರದಾಳದಲ್ಲಿ ನಡೆದಿದೆ. 25 ವರ್ಷದ ಅಕ್ಷತಾ ಹಾಗೂ 45 ವರ್ಷದ ಗುರುಪಾದಯ್ಯ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಜೋಡಿ. ಗುರುಪಾದಯ್ಯ ಲಾಡ್ಜ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಕಳೆದ 2 ದಿನಗಳಿಂದ ಮಹಿಳೆ ಅವರ ರೂಮ್ನಲ್ಲಿ ತಂಗಿದ್ರು ಎಂಬ ಮಾಹಿತಿ ತಿಳಿದು ಬಂದಿದೆ. ಘಟನೆಯಲ್ಲಿ ಇಬ್ಬರಿಗೂ ಗಂಭೀರ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ವಿಜಯಪುರ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆದರೆ ಆತ್ಮಹತ್ಯೆಗೆ ಯತ್ನಿಸಿದ ಬಗ್ಗೆ ನಿಖರ ಮಾಹಿತಿ ತಿಳಿದು ಬಂದಿಲ್ಲ. ಈ ಘಟನೆಯ ಕುರಿತು ಸದ್ಯ ಬಾಗಲಕೋಟೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಶಾಲೆಯ ಆವರಣದಲ್ಲಿದ್ದ ಬಾವಿಗೆ ಬಿದ್ದು ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿ ಜಿಲ್ಲೆ ಬಬಲಾದ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಡಾನ್ ಬಾಸ್ಕೋ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿ ಗುರು ಕಳೆದ 3 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ. ಇವತ್ತು ಶಾಲೆಯ ಆವರಣದಲ್ಲಿರುವ ಬಾವಿಯಲ್ಲಿ ಬಾಲಕ ಮೃತದೇಹನಾಗಿ ಪತ್ತೆಯಾಗಿದ್ದಾನೆ. 2 ದಿನಗಳ ಹಿಂದೆ ಶಾಲೆಯ ಬಳಿಯಿದ್ದ ಬೈಕ್ ತೆಗೆದುಕೊಂಡು ಹೋಗಿ ಗೋಡೆಗೆ ಡಿಕ್ಕಿ ಹೊಡೆದಿದ್ದು, ಈ ಹಿನ್ನೆಲೆ ಪ್ರಾಂಶುಪಾಲರು ಬೈಕ್ ರಿಪೇರಿ ದುಡ್ಡು ಕೊಡುವಂತೆ ಹೇಳಿದ್ರು. ಇದರಿಂದ ಹೆದರಿ ವಿದ್ಯಾರ್ಥಿ ಗುರು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಶಂಕೆ ವ್ಯಕ್ತವಾಗಿದೆ. ಮುಡಾ ಹಗರಣ ಕೇಸ್ನಲ್ಲಿ ಸಿಎಸ್ ಶಾಲಿನಿ ರಜನೀಶ್ ಮತ್ತು ಮುಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಸದ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಲಂಚ ನೀಡಿ ಡಿಬಿ ನಟೇಶ್ ಮುಂಬಡ್ತಿ ಪಡೆದಿದ್ದಾರೆ. ಶಾಲಿನಿ ರಜನೀಶ್ಗೆ 1,60,00,000 ರೂಪಾಯಿ ಕೊಟ್ಟಿದ್ದಾರೆ. ಫೆಬ್ರವರಿ 9ರಂದೇ ನನಗೆ ಇದರ ಬಗ್ಗೆ ಮಾಹಿತಿ ಇತ್ತು ಎಂದಿದ್ದಾರೆ. ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೋರಿ ಶಾಲಿನಿ ರಜನೀಶ್ಗೆ ಪತ್ರ ಬರೆಯಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ತಿಳಿಸಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಹೊಸ ರೋಡ್ ಸಮೀಪ ಭಯಾನಕ ರಸ್ತೆ ಅಪಘಾತ ಸಂಭವಿಸಿದೆ. ಚಲಿಸುತ್ತಿದ್ದ ಬೈಕ್ ನಿಯಂತ್ರಣ ತಪ್ಪಿ ಮುಂದೆ ಹೋಗ್ತಾ ಇದ್ದಂಥ ಆಟೋಗೆ ಡಿಕ್ಕಿ ಹೊಡೆದ ನಂತರ ಮಹಿಳೆ ಕೆಳಗೆ ಬಿದ್ದಿದ್ದಾರೆ. ಘಟನೆಯಲ್ಲಿ ಮಹಿಳೆಗೆ ಗಂಭೀರ ಗಾಯ ಆಗಿದ್ದು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತದ ದೃಶ್ಯ ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರ ಮೇಲೆ ಕೈ ಮಾಡಿ ಕುಡುಕ ರಂಪಾಟ ಮಾಡಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಕುಡಿದ ನಶೆಯಲ್ಲಿ ಪೊಲೀಸರ ಬೈಕ್ ತಳ್ಳಿ ರಾದಾಂತ ಮಾಡಿದ್ದಾನೆ. ಅದಲ್ಲದೆ ಕುಡಿದು ವಾಹನ ಓಡಿಸಿ ಬೇರೆಯವರಿಗೆ ಆಕ್ಸಿಡೆಂಟ್ ಮಾಡ್ತೀಯಾ, ಈಗ ಗಾಡಿ ಓಡಿಸಬೇಡ ಅಂತ ಅವನಿಗೆ ಸ್ಥಳೀಯರು ಬುದ್ಧಿ ಹೇಳಿದ್ದಾರೆ. ಇದಕ್ಕೆ ಸಿಟ್ಟಾಗಿ ಅವನು ನೀನ್ಯಾರು ಅಂತ ಸ್ಥಳೀಯರ ಮೇಲೆ ಕಿರಿಕ್ ಮಾಡಿ ಫೋನ್ ಮೂಲಕ ಪೊಲೀಸ್ ಕರೆ ಮಾಡಿದ ಸ್ಥಳೀಯರಿಗೂ ಹಲ್ಲೆ ನಡೆಸಿದ್ದಾನೆ. ಇನ್ನು ಸ್ಥಳಕ್ಕೆ ಬಂದ ಪೊಲೀಸ್ ಸಿಬ್ಬಂದಿ ಜೊತೆಗೂ ಕಿರಿಕ್ ಮಾಡಿ ಹಲ್ಲೆ ನಡೆಸಿದ್ದಾನೆ. ಯಾದಗಿರಿ ಜಿಲ್ಲೆಯ ಅಬ್ಬೆ ತುಮಕೂರಿನ ಅನುಗ್ರಹ ಕ್ಷೇತ್ರದಲ್ಲಿ ಶ್ರೀ ವಿಶ್ವಾರಾಧ್ಯರ ಜಾತ್ರೆ ಫೆಬ್ರವರಿ 22ರಂದು ಸಡಗರ ಸಂಭ್ರಮದಿಂದ ನಡೆಯಲಿದೆ. ಅಬ್ಬೆ ತುಮಕೂರಿನ ಶ್ರೀ ವಿಶ್ವಾರಾಧ್ಯ ಸಂಸ್ಥಾನ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿ ಜಾತ್ರೆ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಈ ಜಾತ್ರೆಯಲ್ಲಿ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿ ಸೇರಿದಂತೆ ವಿವಿಧ ಮಠಾಧೀಶರು ಮತ್ತು ಎಚ್.ಕೆ. ಪಾಟೀಲ್, ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ.